ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯುಗಾದಿ ಹೊಸ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ ಅಲ್ವಾ. ಸೊ ಈ ಒಂದು ಸಂವತ್ಸರದಿಂದ ನಮ್ಮ ಕಂಪ್ಲೀಟ್ ನೆಕ್ಸ್ಟ್ ಇಯರ್ವರೆಗೂ ಕೂಡ ಪ್ರತಿಯೊಂದು ಹೆಜ್ಜೆನೂ ಕೂಡ ಸುಗಮವಾಗಿ ಸಾಗಲಿ ಅಂತ ಎಲ್ರಿಗೂ ವಿಶ್ ಮಾಡ್ತಾ ಯುಗಾದಿಯ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅನ್ನೋದು ಮೊದಲಿಂದನೂ ಕೂಡ ನಾವು ಕೇಳ್ಕೊಂಡು ಬಂದಿದ್ದೀವಿ ಅಲ್ವಾ. ಪ್ರತಿ ವರ್ಷವೂ ಕೂಡ ಹೊಸ ಆರಂಭ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಆದರೆ ಆ ಆರಂಭನ ನಾವು ಪಾಸಿಟಿವ್ ಆಗಿ ಉಪಯೋಗಿಸ್ಕೋಬೇಕು ಅಷ್ಟೇ. ಕಳೆದು ಹೋದಂತಹ ವರ್ಷದಲ್ಲಿ ನಾವು ಅನೇಕ ಏಳು ಬೀಳುಗಳನ್ನು ನೋಡಿರ್ತೀವಿ, ಸುಖ ದುಃಖಗಳನ್ನು ನೋಡಿರ್ತೀವಿ. ಅದೆಲ್ಲದನ್ನು ಕೂಡ ಬದಿಗಿಟ್ಟು ಹೊಸ ವರ್ಷಕ್ಕೆ ನಾವು ನಗನಗುತ್ತಾ ಕಾಲಿಡ್ತಾ ಇದ್ದೀವಿ. ಸೊ ಈ ವರ್ಷ ಎಲ್ಲರಿಗೂ ಕೂಡ ಹರ್ಷವನ್ನು ತಂದುಕೊಡ್ಲಿ, ಹಾಗೆಯೇ ಅವರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಕೂಡ ನಿಲ್ಲಿಸಲಿ ಅಂತ ಹೇಳ್ತೀನಿ. ಜಸ್ಟ್ ವಿಶ್ ಅಷ್ಟೇ, ಅದು ಬ್ಲೆಸ್ಸಿಂಗ್ ಅಲ್ಲ. ಯಾರಿಗೆ ಆಗಲಿ ನಾವು ಮನಸ್ಸಿಂದ ಆಶಿಸಿದರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ನಾವು ಮೊದಲಿಂದನೂ ನಂಬಿರ್ತೀವಿ. ಆ ಪ್ರಕಾರ ನಾನು ಎಲ್ಲರಿಗೂ ಕೂಡ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಿ ಎಲ್ರಿಗೂ ಕೂಡ ವಿಶ್ ಮಾಡ್ತಾ ಇರೋದು ಅಷ್ಟೇ. ಹಬ್ಬ ಆದರೂ ಗೊತ್ತು, ಎಲ್ಲರೂ ಬ್ಯುಸಿ ಇರ್ತಾರೆ, ವಿಡಿಯೋಸ್ನ ನೋಡೋದಕ್ಕೆ ಟೈಮ್ ಇರಲ್ಲ ಅಂತ ಹೇಳಿ. ಬಟ್ ನಾನು ಈ ವಿಡಿಯೋನ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನನಗೆ ಸರಿ ದಾವಣಗೆರೆಯಲ್ಲಿ ಇವೆಂಟ್ ಆದಾಗ ಹರಿಬರಿಯಲ್ಲಿ ನನಗೆ ಆ ಒಂದು ಇವೆಂಟ್ ಬಗ್ಗೆ ಶೇರ್ ಮಾಡಲಿಕ್ಕಾಗಲಿಲ್ಲ. ಮುಂಚಿತವಾಗಿ ಯಾರೆಲ್ಲ ವಿಡಿಯೋ ನೋಡ್ತಾರೆ ಅವ್ರಿಗೆ ಮಾಹಿತಿನ ತಲುಪಿಸೋದಕ್ಕಾಗಲಿಲ್ಲ ನನಗೆ. ಸೊ ಈ ಸರಿ ನಾನು ವಿಡಿಯೋಸ್ ಮಾಡಿದಲ್ಲಿ ಕೆಲವರಲ್ಲಿ ಒಂದಿಬ್ಬರು ನನಗೆ ಇನ್ಫಾರ್ಮ್ ಮಾಡಿದರು. ಅದರಲ್ಲಿ ಮಹಾಲಕ್ಷ್ಮಿ ಮ್ಯಾಮ್ಗೆ ನಾನು ಈಗಲೂ ಸಾರಿ ಕೇಳ್ತೀನಿ. ಯಾಕಂದರೆ ಯುಗಾದಿ ಹಬ್ಬ ಆದಮೇಲೆ ನಿಮ್ಮದು ವೀಡಿಯೋಸ್ನ ಶೇರ್ ಮಾಡ್ತೀನಿ ಮ್ಯಾಮ್ ಅಂತ ಹೇಳಿದ್ದೆ. ಆದರೂ ಕೂಡ ಪಾಪ ಅವರು ಫಸ್ಟ್ ನನಗೆ ಇನ್ಫಾರ್ಮ್ ಮಾಡಿದ್ದು. ಅದ್ರ ಜೊತೆಗೆ ಗಾಯತ್ರಿ ಮ್ಯಾಮ್ ಕೂಡ ಎಲ್ಲಿದೆ ಇವೆಂಟು, ಮತ್ತೆ ನಾವು ಬರ್ತಾ ಇದ್ದೀವಿ ದಾವಣಗೆರೆಗೆ ಅಂತ ಹೇಳಿ ತಿಳಿಸ್ಕೊಟ್ರು. ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಗೊತ್ತಾ, ಮುಂಚಿತವಾಗಿ ಯಾರೇ ಒಂದು ಇನ್ಫಾರ್ಮೇಷನ್ನ ಕೊಡೋದ್ರಿಂದ ಅಲ್ಲಿಗೆ ಯಾರೆಲ್ಲ ಹೋಗೋದಕ್ಕೆ ಆಸಕ್ತಿ ಇರುತ್ತೆ ಅವ್ರಿಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂತಂದರೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಈವೆಂಟೇ ಮುಗಿದೋಗ್ಬಿಟ್ಟಿರುತ್ತೆ. ಆ ಅವಕಾಶನ ಎಷ್ಟೋ ಜನ ತಪ್ಪಿಸ್ಕೊಂಡಿರ್ತಾರೆ. ನಾನು ವೀಡಿಯೋಸ್ ಮಾಡಿದಾಗ ನಮ್ಮ ರಿಲೇಟಿವ್ಸೇ ನನಗೆ ಎಷ್ಟೊಂದು ಜನ ಮತ್ತು ಫ್ರೆಂಡ್ಸ್ ಕೂಡ ಕೇಳಿದರು, ಎಲ್ಲಿತ್ತು ಇವೆಂಟು, ಇವಾಗ ಇದೆಯಾ ಇವೆಂಟು, ಅಥವಾ ಸ್ಯಾರಿ ಪರ್ಪಸ್ ಇರ್ಬೋದು, ಬೇರೆ ಕೆಲವೊಂದು ಥಿಂಗ್ಸ್ಗೋಸ್ಕರ ನನಗೆ ಕೇಳಿದರು. ಅಷ್ಟೊತ್ತಿಗಾಗಲೇ ಇವೆಂಟ್ ಮುಗಿದು ಒಂದು 3-4 ಡೇಸ್ ಆಗಿತ್ತು. ನನಗೆ ಯಾರಿಗೂ ಕೂಡ ಟೈಮಲ್ಲಿ ಹರಿಬರಿಯಾಗಿ ಹೋಗಿದ್ದರಿಂದ ಇನ್ಫಾರ್ಮ್ ಮಾಡೋಕ್ಕೆ ಕೂಡ ಆಗಿರಲಿಲ್ಲ. ಸೊ ಥ್ಯಾಂಕ್ ಯು ಅಂತ ಹೇಳ್ತೀನಿ ಮಹಾಲಕ್ಷ್ಮಿ ಮ್ಯಾಮ್ಗೆ ಮತ್ತು ಗಾಯತ್ರಿ ಮ್ಯಾಮ್ಗೆ. ಯಾಕಂದರೆ ಮುಂಚಿತವಾಗಿ ನನಗೆ ತಿಳಿಸಿದ್ರು ಅವರು, ಮತ್ತೊಂದು ಸಾರಿ ಇವೆಂಟಿಗೆ ನಾವು ಬರ್ತಾ ಇದ್ದೀವಿ, ಸೊ ಪ್ಲೇಸ್ ಇಂಥ ಹತ್ರ ಇದೆ, ನಿಮ್ಗೆ ಆಸಕ್ತಿ ಇದ್ದರೆ ಬರಬಹುದು ಅಂತ ನನಗೆ ಇನ್ಫಾರ್ಮ್ ಮಾಡಿದ್ದು. ಸ್ಪೆಷಲಿ ನನಗೆ ಏನಕ್ಕೆ ಇಷ್ಟ ಆಯಿತು ಅಂದರೆ, ಎಷ್ಟೊಂದು ಜನ ನನಗೆ ಕೇಳಿದ್ರಲ್ವ, ಕೆಲವ್ರಿಗೆ ಆನ್ಲೈನಲ್ಲಿ ಕೂಡ ಈ ಥರ ಥಿಂಗ್ಸ್ಗಳನ್ನ ತರಿಸ್ಕೋಬೋದು ಅಂತ ಹೇಳಿದ್ದೆ. ಆದರೂ ನಮ್ಮ ದಾವಣಗೆರೆಯಲ್ಲಿ ಮತ್ತೆ ಪುನಃ ಇವೆಂಟ್ಗೆ ಬರ್ತಾ ಇದ್ದಾರೆ ಎಲ್ಲರೂ ಅಂತ ಕೇಳ್ಬಿಟ್ಟು ಸಿಕ್ಕಾಬಿಟ್ಟೆ ಖುಷಿ ಆಯಿತು. ಅವರೆಲ್ಲರಿಗೂ ಕೂಡ ನಾನು ಇನ್ಫಾರ್ಮ್ ಮಾಡ್ಬೋದು ಅಂತ ಅನ್ನಿಸ್ತು. ಸೊ ನನಗೆ ಗೊತ್ತು, ಇವಾಗ ಮಕ್ಕಳ ಎಕ್ಸಾಮ್ಸ್ ಟೈಮ್ ಬೇರೆ, ಹಾಗೆಯೇ ಹಬ್ಬ ಬೇರೆ ಇದೆ. ಆದ್ರೂ ಕೆಲವರು ಅಂದರೆ ಎಲ್ಲ ಅದನ್ನು ಮುಗಿಸ್ಕೊಂಡು ಟೈಮ್ ಮಾಡಿಕೊಂಡು ಇನ್ ಕೇಸ್ ಹೋಗೋದಕ್ಕೆ ಯಾರಾದರೂ ಆಸಕ್ತಿ ಇತ್ತು ಅಂದರೆ ಅವ್ರಿಗೆ ಈ ಮಾಹಿತಿ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಕೆಲವೊಂದು ವೀಡಿಯೋಸ್ನ ಶೇರ್ ಮಾಡಿದ್ದೀನಲ್ವ, ಸೊ ಅಲ್ಲಿ ಇನ್ನೂ ಶೇರ್ ಮಾಡಿದರೆ ಇಂಪಾರ್ಟೆಂಟ್ ಥಿಂಗ್ಸ್ ಬಗ್ಗೆ ನಾನು ಹೇಳಿಲ್ಲ. ಆ ಹಬ್ಬ ಆದಮೇಲೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಕ್ರಿಸ್ಟಲ್ಸ್ ಇದೆಲ್ಲ ತುಂಬ ಜನಕ್ಕೆ ಯೂಸ್ಫುಲ್ ಆಗ್ಬೋದು. ಹಾಗೆಯೇ ಕೆಲವೊಂದು ಆಯಿಲ್, ಹೇರ್ ಆಯಿಲ್ ಬಗ್ಗೆ, ಆದಿವಾಸಿ ಹೇರ್ ಆಯಿಲ್ ಅಂತ ಹೇಳಿದ್ನಲ್ವ, ಸೊ ಇವರು ಎಲ್ಲದ್ರ ಬಗ್ಗೆನೂ ಮಾಹಿತಿ ನಾನು ನೆಕ್ಸ್ಟ್ 1 by 1 ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ವ. ಸೊ ಕ್ರಿಸ್ಟಲ್ ಅವರು ಮತ್ತೆ ಬರ್ತಾ ಇದ್ದಾರೆ. ಹಾಗೆಯೇ ಬ್ಯಾಂಗಲ್ ತೊಗೊಂಡೆ ಅಂತ ಹೇಳಿದ್ನಲ್ಲ, ಅವರು ಕೂಡ ಬರ್ತಾ ಇದ್ದಾರೆ. ನಿಮ್ಗೇನಾರು ಆಸಕ್ತಿ ಇತ್ತು ಅಂದರೆ ಇದೇ ಶನಿವಾರ ಮತ್ತು ಭಾನುವಾರ ನಮ್ಮ ಬಾಪೂಜಿ ಬ್ಯಾಂಕ್ ಸಮುದಾಯ ಭವನಕ್ಕೆ ಬರ್ತಾ ಇದ್ದಾರೆ. ಸೊ ನೀವು ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನಗೆ ಮಹಾಲಕ್ಷ್ಮಿ ಮ್ಯಾಮ್ ಬರ್ತಾರೆ ಅಂದರೆ ಕ್ರಿಸ್ಟಲ್ಸ್ ಬಗ್ಗೆ ಏನು ಹೇಳಿದ್ರಲ್ವ, ನ್ಯೂಮರಾಲಜಿ ಇರ್ಬೋದು, ಆಸ್ಟ್ರಾಲಜಿ ರಿಲೇಟೆಡ್ ಇರ್ಬೋದು, ಹಾಗೆಯೇ ನಮ್ಮ ಆರೋಗ್ಯ, ನಮ್ಮ ದೇಹದಲ್ಲಿ ಏನೇನೆಲ್ಲ ನ್ಯೂನತೆಗಳಿರುತ್ತೆ ಅದಕ್ಕೆ ನಮ್ಮ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಪರಿಸರದಲ್ಲಿ ಕೆಲವೊಂದು ಸ್ಟೋನ್ಸ್ ಬರುತ್ತೆ, ಅದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅಂತ ಅವರು ತುಂಬ ಚೆನ್ನಾಗಿ ಹೇಳಿದರು. ಮತ್ತು ಆ ಸ್ಟೋನ್ಗಳು ಕೂಡ ತರ್ತಾರೆ. ನಿಮ್ಗೆ ಆಸಕ್ತಿ ಇದ್ರಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮಹಾಲಕ್ಷ್ಮಿ ಮ್ಯಾಮ್ ಅಂತ ಅವರು ಶಿವಮೊಗ್ಗದಿಂದ ಬರ್ತಾರೆ. ಹಾಗೆಯೇ ಗಾಯತ್ರಿ ಮ್ಯಾಮ್ ಕೂಡ ನಾನು ತೊಗೊಂಡಿರೋ ಬ್ಯಾಂಗಲ್ಸು ತುಂಬ ಚೆನ್ನಾಗಿದೆ. ಕೆಲವರು ಕೇಳಿದ್ರಿ ನನಗೆ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ತರಿಸ್ಕೊಡ್ತೀರಾ ಅಂತ ಕೂಡ ಕೇಳಿದ್ರಿ ಕೆಲವರು. ಸೊ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಇದೆ ಅಂತ ಎಲ್ಲ ಇನ್ಫಾರ್ಮ್ ಮಾಡಿದ್ನಲ್ವ. ಆಸಕ್ತಿ ಇರೋರು ಮತ್ತೆ ಬರ್ತಾ ಇದ್ದಾರೆ, ನೀವು ಹೋಗಿ ಅವ್ರನ್ನ ಭೇಟಿ ಆಗ್ಬೋದು. ಸೊ ನಾನು ಸ್ಟಾಲ್ಸ್ಗಳ ಬಗ್ಗೆ 1 by 1 ಹಾಕ್ತೀನಿ ಅಂತ ಹೇಳಿದ್ದೆ. ಈ ವಿಡಿಯೋದಲ್ಲಿ ನಾನು ಮತ್ತೆ ಆ ಸ್ಟಾಲ್ಸ್ ಎಲ್ಲ ಬರ್ತಾ ಇದ್ದಾರೆ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ವಿಡಿಯೋ ಮಾಡಿದ್ದು. ಇವರು ಅಕ್ಕಿ ಹಾಲೂರರು, ಅಂದರೆ ನಮ್ಮ ಶುದ್ಧ ಕಾಟನ್ ಹತ್ತಿಯಿಂದ ತಾವೇ ನೇಯ್ಕೆ ಮಾಡಿಬಿಟ್ಟು ಬಟ್ಟೆಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಸರಿ ಕೂಡ ನಾನು ಸ್ವದೇಶಿ ಮೇಳದಲ್ಲಿ ಇವ್ರನ್ನ ವಿಡಿಯೋ ಮಾಡಿದ್ದೆ. ಇವ್ರು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವರ ಸಂಪೂರ್ಣ ಮಾಹಿತಿಯನ್ನು ನಾನು ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿದ್ದೀನಿ, ಫೋನ್ ನಂಬರ್ ಅದೆಲ್ಲ. ಈ ಸರಿ ಇವ್ರು ಏನು ಮಾಡಿದರು ಅಂದರೆ ಲೇಡೀಸ್ ಸ್ಪೆಷಲ್ಲು ಓನ್ಲಿ ಕಾಟನ್ ಕ್ಲಾತಿಂದ
ಅಂದರೆ ಚಿಕ್ಕ ಮಗುವಿಂದ ಹಿಡಿದು ದೊಡ್ಡೋರ್ವರೆಗೂ ಕೂಡ ಕುರ್ತೀಸ್ ಇರ್ಬೋದು, ಚಿಕ್ಕ ಮಕ್ಕಳ ಫ್ರಾಕ್ಸ್ ಇರ್ಬೋದು, ಗೌನ್ ಇರ್ಬೋದು, ಎಲ್ಲ ಥರದ ಬಟ್ಟೆಗಳನ್ನು ತೊಗೊಂಬಂದಿದ್ರು. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಸೊ ಮೇ ಬಿ ನನಗೆ ಗೊತ್ತಿಲ್ಲ, ಅಣ್ಣಂಗೆ ನಾನು ಕೇಳಿಲ್ಲ, ಬರ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ದಾವಣಗೆರೆಯವ್ರದ್ದು ಒಂದು ಟೀಮ್ ಇದೆ, ಯಾವುದೇ ಇವೆಂಟ್ಗಳಾದರೂ ಯೂಶಲಿ ಎಲ್ಲರೂ ಕೂಡ ಬರ್ತಾರೆ. ಸೊ ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಈ ಸರಿ ಅಣ್ಣನ ಹತ್ರ. ನನಗೆ ಹೋದ ಸರಿ ಜಸ್ಟು ಜೆಂಟ್ಸ್ ಇರ್ಬೋದು ಮತ್ತು ಚಿಕ್ಕ ಮಕ್ಳದ್ದು ಮಾತ್ರ ಇತ್ತು. ಈ ಸರಿ ನಾವುಗಳು ಯೂಸ್ ಮಾಡುವಂತಹ ಕುರ್ತಿ ಸೆಟ್ಸ್ಗಳಿರ್ಬೋದು ಮತ್ತು ಗೌನ್ಗಳಿರ್ಬೋದು ತುಂಬ ಚೆನ್ನಾಗಿತ್ತು. ಈ ಅಣ್ಣ ಹೇಳಿದರು ಹೋದ ಸರಿ, ಅಂದರೆ ನಾವು ಬಳಸುವಂತಹ ಪ್ರತಿಯೊಂದು ವಸ್ತುವೂ ಕೂಡ ರೈತರಿಗೆ ಉಪಯೋಗ ಆಗಬೇಕು, ಅಂದರೆ ರೈತರಿಗೂ ಕೂಡ ಹೆಲ್ಪ್ ಆಗೋ ಥರ ಇದ್ದರೆ ನಾವು ತಗೊಳ್ಳೋ ವಸ್ತುಗೂ ಕೂಡ ಒಂದು ವ್ಯಾಲ್ಯೂ ಇರುತ್ತೆ ಮೇಡಮ್ ಅಂತ ಹೇಳಿದರು. ಆ ಮಾತು ತುಂಬ ಇಷ್ಟ ಆಗಿತ್ತು ನನಗೆ. ಬಟ್ ಈ ಸರಿನೂ ಕೂಡ ಪ್ಯೂರ್ ಕಾಟನಿಂದ ನೇಯ್ಕೊಂಡು ಬಂದಂತಹ, ಅಂದರೆ ಹ್ಯಾಂಡ್ ಮೇಡ್, ಅಂದರೆ ಕೈಯಿಂದ ಮಾಡುವಂತಹ ಬಟ್ಟೆಗಳು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ವರ್ಕರ್ಸ್ ಬಂದುಬಿಟ್ಟು ತುಂಬ ಶ್ರಮಜೀವಿಗಳು. ಮಷಿನಿಂದ ಮಾಡುವಂತಹ ಬಟ್ಟೆಗಳಿಗೆ ವ್ಯಾಲ್ಯೂ ಇಲ್ಲ ಅಂತ ಅಲ್ಲ, ಆದಷ್ಟು ನಾವು ಫಸ್ಟ್ ಪ್ರಿಫರೆನ್ಸ್ ನಮ್ಮ ಸ್ವದೇಶಿ ವಸ್ತುಗಳಿಗಿರ್ಬೋದು ಮತ್ತು ಕೈಮಗ್ಗದ ವಸ್ತುಗಳಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ಅಂದ್ಕೊಳ್ತೀವಲ್ವ. ಆ ನಿಟ್ಟಿನಲ್ಲಿ ನೋಡಿದಾಗ ಇಲ್ಲಿ ಅವರು ತಂದಂತಹ ಎಲ್ಲ ಬಟ್ಟೆಗಳು ಹ್ಯಾಂಡ್ಲೂಮ್, ಅಂದರೆ ಕೈಮಗ್ಗದಿಂದ ಮಾಡಿದಂತಹ ಬಟ್ಟೆಗಳು. ಕಲೆಕ್ಷನ್ಸ್, ಡಿಸೈನ್ಸ್ ಮಾತ್ರ ಎಕ್ಸಲೆಂಟ್ ಆಗಿತ್ತು. ಸೊ ಈ ವಿಡಿಯೋನ ನಾನು ಲಾಸ್ಟಿಗೆ ಹೇಳ್ತಾ ಇದ್ದೀನಿ, ಸಾರಿ, ಯಾಕಂದರೆ ನಾನು ಫಸ್ಟ್ ಸ್ಟಾಲ್ ಇನ್ಫಾರ್ಮೇಷನ್ ಕೊಡಬೇಕಿತ್ತು, ಬರ್ತಾ ಇದ್ದಾರೆ ಅಂತ ಹೇಳಿ. ಇನ್ ಕೇಸ್ ಸಮಾಧಾನವಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆ ಈ ವಿಡಿಯೋ ತಲುಪಿರ್ಬೋದು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಆದಷ್ಟು ನಮ್ಮ ದೇಸಿ ಬಟ್ಟೆಗಳು, ದೇಸಿ ವಸ್ತುಗಳನ್ನು ಯಾರೆಲ್ಲ ಉಪಯೋಗಿಸೋದಕ್ಕೆ ಆಸಕ್ತಿ ಇದೆ ಅವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ.